ಮುಂಗಾರು ಆರಂಭವಾಯಿತು ಅಂದರೆ ಸಾಕು ಕೊಡಗು ಜಿಲ್ಲೆಯ ಜನ ಭಯಪಡ್ತಾರೆ. ಕಾರಣ 2018ರ ಬಳಿಕ ಕೊಡಗಿನಲ್ಲಾದ ಪ್ರಾಕೃತಿಕ ವಿಕೋಪಗಳು ಇದಕ್ಕೆ ಕಾರಣವಾಗಿದೆ. ಹೀಗಾಗಿ ಅಂತಹ ಪರಿಸ್ಥಿತಿಯನ್ನು ಎದುರಿಸೋಕೆ ಕೊಡಗು ಜಿಲ್ಲಾಡಳಿತ ಅಗತ್ಯ ತಯಾರಿಯನ್ನು ಮಾಡಿಕೊಂಡಿದೆ. ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತ ಕೊಡಗು ಡಿಸಿ ಅಭಯ ನೀಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸುಂದರ ಪ್ರಕೃತಿಯ ನಾಡು ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಮಳೆಗಾಲದ ಭಯ ಆರಂಭಗೊಂಡಿದೆ. ಭೂಕುಸಿತ, ಪ್ರವಾಹದಂತಹ ಪ್ರಾಕೃತಿಕ ವಿಕೋಪಗಳು ಎಲ್ಲಿ ಬದುಕನ್ನು ಕಿತ್ತುಕೊಳ್ತಾವೋ ಅನ್ನೋ ಆತಂಕ ಕಾಡ್ತಾ ಇದೆ. ಅಂತಹ ಪರಿಸ್ಥಿತಿ ಎದುರಾದರೆ ಅದನ್ನು ನಿಭಾಯಿಸೋಕೆ ಕೊಡಗು ಜಿಲ್ಲಾಡಳಿತ ಅಗತ್ಯ ತಯಾರಿ ಮಾಡಿಕೊಳ್ತಾ ಇದೆ. ಕಂದಾಯ ಇಲಾಖೆ, ಪೊಲೀಸ್, ಅಗ್ನಿಶಾಮಕ, ಆರೋಗ್ಯ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಭೆಯನ್ನು ನಡೆಸಲಾಗಿದೆ. ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯನ್ನು ನಡೆಸಲಾಗಿದ್ದು, ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೂಚನೆಯಂತೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಸ್ಥಳದಲ್ಲಿರುವ ಜನರ ಸ್ಥಳಾಂತರಕ್ಕೂ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ಹೋಬಳಿವಾರು ನೋಡಲ್ ಅಧಿಕಾರಿಗಳ ನೇಮಕವಾಗಿದ್ದು, ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ತೆರೆಯಲಾಗಿದೆ. ಇನ್ನು ಕಾಳಜಿ ಕೇಂದ್ರಗಳನ್ನು ಕೂಡ ಗುರುತು ಮಾಡಿಕೊಳ್ಳಲಾಗಿದೆ. ತುರ್ತು ಸಂದರ್ಭದಲ್ಲಿ ಸಹಾಯ ಮಾಡಲು ಸ್ಥಳೀಯವಾಗಿ ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ಅಗತ್ಯ ತರಬೇತಿ ಕೂಡ ನೀಡಲಾಗಿದೆ. ಆ ಮೂಲಕ ಮಳೆಗಾಲ ಎದುರಿಸೋದಕ್ಕೆ ನಾವು ಸಿದ್ಧವಾಗಿದ್ದು, ಜನ ಭಯಪಡುವ ಅಗತ್ಯವಿಲ್ಲ ಅಂತ ಕೊಡಗು ಜಿಲ್ಲಾಡಳಿತ ಅಭಯ ನೀಡಿದೆ. ಹವಾಮಾನ ಇಲಾಖೆಯ ಮಾಹಿತಿಯಂತೆ ಈ ವರ್ಷ ವಾಡಿಕೆಯ ಮಳೆಯಾಗೋದು ಡೌಟ್ ಇದ್ದು, ಜಿಲ್ಲೆಯಲ್ಲಿ ಈ ವರ್ಷ ಮಳೆಯ ಕೊರತೆ ಇದೆ ಎನ್ನಲಾಗಿದೆ. ಆದರೂ ಕೊಡಗಿನ ಜಡಿಮಳೆ ಎಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುತ್ತೋ ಅನ್ನೋ ಆತಂಕವಂತೂ ಇದ್ದೇ ಇದೆ. ಹೀಗಾಗಿ ಕೊಡಗು ಜಿಲ್ಲಾಡಳಿತ ತನ್ನ ಪೂರ್ವಭಾವಿ ತಯಾರಿಗಳನ್ನು ಮಾಡಿಕೊಂಡಿದ್ದು, ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಅಂತ ಜಿಲ್ಲೆಯ ಜನತೆಗೆ ಅಭಯ ನೀಡಿದೆ. ಈಗ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯನ್ನು ನಾವು ಈಗಾಗಲೇ ತಾಲೂಕು ಹಂತದಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಪ್ರಥಮವಾಗಿ ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕಂಟ್ರೋಲ್ ರೂಮ್ 24/7 ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಹೋಬಳಿವಾರು ನೋಡಲ್ ಅಧಿಕಾರಿಗಳನ್ನು ಏನೇನು ಸಿದ್ಧತೆಗಳಾಗಬೇಕು ಅನ್ನೋದು ನೋಡ್ಕೊಳ್ಳೋದಕ್ಕೆ ಒಂದು ನೋಡಲ್ ಅಧಿಕಾರಿಗಳು ಮತ್ತು ತಾಲೂಕು ನೋಡಲ್ ಸಹಾಯಕ ನೋಡಲ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಲಾಗಿದೆ. 2ನೇ ಭಾಗ. 3ನೇದು ವಲ್ನರಬಲ್ ಝೋನ್ಸ್ ಮತ್ತು ವಲ್ನರಬಲ್ ಏರಿಯಾಗಳನ್ನು ನಾವು ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹಿಂದೆ ಏನು ರಿಪೋರ್ಟ್ ಕೊಟ್ಟಿದ್ದರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ರವರ ಒಂದು ವರದಿ ಆಧಾರದ ಮೇಲೆ ಮ್ಯಾಪಿಂಗ್ ಕೂಡ ಮಾಡ್ಕೊಂಡಿದ್ವಿ. ಸೊ ಈ ವಲ್ನರಬಲ್ ಝೋನಲ್ಲಿ ವಲ್ನರಬಲ್ ಏನು ಜನ ಇದ್ದಾರೆ ಅವ್ರನ್ನೂ ಕೂಡ ಐಡೆಂಟಿಫೈ ಮಾಡ್ಕೊಳ್ಳುವಂಥ ಪ್ರೋಸೆಸ್ ನಡೀತಾ ಇದೆ. ಈ ವಲ್ನರಬಲ್ ಪೀಪಲ್ ಅಂದರೆ ಯಾರು? ಉದಾಹರಣೆಗೆ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಮತ್ತು ಅಂಗವಿಕಲರಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು. ಈಗ ನಾಳೆ ದಿನ ಯಾವುದೇ ರೀತಿಯಾದ ಸಮಸ್ಯೆಗಳಾದರೆ ಇಮಿಡಿಯೇಟು ಅವ್ರಿಗೆ ನಾವು ಎವ್ಯಾಕ್ಯುಯೇಷನ್ ಮಾಡಬೇಕು ಅಂದರೆ ಇವ್ರಿಗೆ ಇನ್ನೇನು ನಾನು ಹೇಳಿದೆ ಈ ಜನಗಳನ್ನು ನಾವು ಇಮಿಡಿಯೇಟಾಗಿ ನಾವು ಅವ್ರಿಗೆ ಹೆಲ್ಪ್ ಬೇಕಾಗ್ತದೆ. ಸೊ ಹಾಗಾಗಿ ಅದು ನಂಬರ್ಸ್ ಎಷ್ಟಿದೆ ಅಂತ ತಾಲೂಕುವಾರು ನಾವು ಇವಾಗ ಆಲ್ರೆಡಿ ಮ್ಯಾಪ್ಡ್. ಅದು ಒಂದು. 4ನೇದು ಕಾಳಜಿ ಕೇಂದ್ರಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಂಥ ಸಮಸ್ಯೆ ಆದರೆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಕಾಳಜಿ ಕೇಂದ್ರಗಳು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಿ ಹೇಳ್ತೀನಿ ಒಂದೊಂದು. ಈ ಕಾಳಜಿ ಕೇಂದ್ರಗಳಿಗೆ ಪ್ರಮುಖವಾಗಿ ರೋಡ್ ಕನೆಕ್ಟಿವಿಟಿಗಳಿರಬೇಕಾಗ್ತದೆ, ನೆಟ್ವರ್ಕ್ ಕನೆಕ್ಟಿವಿಟಿ ಇರಬೇಕಾಗ್ತದೆ, ವಾಟರ್ ಅವೈಲಬಿಲಿಟಿ ಇರಬೇಕಾಗ್ತದೆ, ಎಲೆಕ್ಟ್ರಿಸಿಟಿ ಇರಬೇಕಾಗ್ತದೆ, ಈ ಥರದ್ದು. ಆಮೇಲೆ ನಮ್ಮ ವಾಶ್ರೂಮ್ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಎಲ್ಲ ಅವೈಲಬಿಲಿಟಿ ಇರುವಂಥ ಕಾಳಜಿ ಕೇಂದ್ರಗಳನ್ನು ಕೆಲವು ಕಡೆ ಐಡೆಂಟಿಫೈ ಮಾಡಿದ್ದಾರೆ, ಕೆಲವು ಕಡೆ 3-4 ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತ ಫೈನಲೈಸೇಷನ್ ಸ್ಟೇಜಸಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಅದು ಸೊ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ ಆಲ್ರೆಡಿ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಆಗಿದೆ. ಮತ್ತು ನಮ್ಮ ಒಟ್ಟಿಗೆ ಎಲ್ಲೆಲ್ಲಿ ವಲ್ನರಬಲ್ ಝೋನ್ಸ್ ಯಾವ್ಯಾವ ಪಂಚಾಯಿತಿಲಿದೆ ಏನಿದೆ ಅನ್ನೋದನ್ನು ನಾವು ಕೂಡ ವಿ ಹ್ಯಾವ್ ಅ ಡೇಟಾಬೇಸ್ ವಿತ್ ಅವರ್ಸೆಲ್ಫ್. ವಿ ಹ್ಯಾವ್ ಮೇಂಟೈನ್ಡ್ ಅ ಡೇಟಾಬೇಸ್. ಅದನ್ನು ಕೂಡ ತಮಗೆ ಶೇರ್ ಮಾಡ್ತೀನಿ ನಾನು. ಅದರ ಕೂಡ ತಮಗೆ ಗೊತ್ತಿರೋಂಗೆ ಈ ಸಲ ಸ್ವಲ್ಪ ಮಳೆ ಕೊರತೆ ಆಗ್ಬೋದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಬಟ್ ಲೆಟ್ ಅಸ್ ಸಿ. ಅದ್ರ ಬಗ್ಗೆ ನಾವೇನು ಇದು ಮಾಡೋದಕ್ಕಾಗಲ್ಲ. ಬಟ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಯಾವ ರೀತಿಯಾದ ಸಿದ್ಧತೆ ಮಾಡ್ಕೋಬೇಕು ನನಗೆ ಫುಲ್ಲಿ ಕೇಳಿ.
ಡಿಸ್ಟಿಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ನ DC ಸರ್ ಹಂತದಲ್ಲಿ ನಾವು ಈಗಾಗಲೇ ಮುಗಿಸಿರ್ತೀವಿ. ಮತ್ತು ಅದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಎಲ್ಲ ತಾಲೂಕು ಲೆವೆಲ್ ಮಟ್ಟದ ಅಧಿಕಾರಿಗಳ ಜೊತೆಗೆ ನಾವು ಎಲ್ಲ ಮೀಟಿಂಗನ್ನು ಮಾಡಿ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡಿರ್ತೀವಿ. ಸದ್ಯದಲ್ಲಿ ಇವಾಗ ಎಲ್ಲ PDOಗಳು ಮತ್ತು VSಗಳು ಮತ್ತು ತಾಲೂಕು ಲೆವೆಲ್ ಆಫೀಸರ್ಸಲ್ಲಿ ಒಂದು ತಾಲೂಕು ಲೆವೆಲ್ ಮಟ್ಟದ ಒಂದು ಫಸ್ಟ್ ಮೀಟಿಂಗ್ ಆಗಿದೆ. ಏನಂತಂದರೆ ಪ್ರತಿಯೊಂದು ಹೋಬಳಿ, ನಮ್ಮ ಮಡಿಕೇರಿಯಲ್ಲಿ 4 ಹೋಬಳಿ ಬರುತ್ತೆ. 4 ಹೋಬಳಿಯಲ್ಲೂ ಕೂಡ ನೋಡಲ್ ಆಫೀಸರ್ಸ್ಗಳನ್ನ, ಸಹಾಯಕ ನೋಡಲ್ ಆಫೀಸರ್ಸ್ಗಳನ್ನ ನಾವು ಡೆಪ್ಯೂಟ್ ಮಾಡಿರ್ತೀವಿ. ಅವರು ಕೂಡ ಹೋಬಳಿವಾರು ಮೀಟಿಂಗನ್ನು ತೊಗೊಂಡ್ಕೊಂಡು ಯಾವ ಥರ PDOs ಮತ್ತು VSಗಳು ಯಾವ ಥರ ಇದನ್ನು ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನು ಮೀಟಿಂಗನ್ನು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಸ್ವಯಂ ಸೇವಕರು ಕೂಡ ಅವರು ಕೂಡ ಇವಾಗ ನೇಮಕ ಆಗಿದೆ. ಜೊತೆಗೆ ಇವಾಗ ಕಾಳಜಿ ಕೇಂದ್ರಗಳು ಎಲ್ಲೆಲ್ಲಿ ಇದು ಲ್ಯಾಂಡ್ಸ್ಲೈಡ್ ಏರಿಯಾ ಅಂತ ನಾವು ಕಂಡು ಬಂದಿರುತ್ತೆ, ಅದನ್ನು ಅಲ್ಲಿ ಕೂಡ ನಾವು ಕಾಳಜಿ ಕೇಂದ್ರಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಮಡಿಕೇರಿ ತಾಲೂಕು ಆಫೀಸಿನಲ್ಲಿ 24/7 ಕಂಟ್ರೋಲ್ ರೂಮ್ ಕೂಡ ಮಾಡ್ಕೊಂಡಿದ್ದೀವಿ. ಆಡಳಿತದಲ್ಲಿ ಇವಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೋರ್ಡಿನೇಷನ್ನು, ಫೈರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೋರ್ಡಿನೇಷನ್ನು, ಹಾಗೆ ನಮ್ಮ ತಾಲೂಕು ಆಫೀಸಲ್ಲಿ ಕೂಡ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ. ಏನೇ ಇದಾದ್ರೂ ಈವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೂಡ ಒಂದು ಕಂಟ್ರೋಲ್ ರೂಮ್ ಕೂಡ ಓಪನ್ ಆಗಿದೆ. ಏನೇ ಇದಾದರೂ ಕೋರ್ಡಿನೇಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ನೋಡಲ್ ಆಫೀಸರ್ನ ಹಂತದಲ್ಲಿ VA ಮತ್ತು PDOಗಳು ತಕ್ಷಣ ಸ್ಪಾಟ್ಗೆ ಹೋಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನ ಬಗೆಹರಿಸಬೇಕು ಅಂತ DC ಜಿಲ್ಲಾ ಮಟ್ಟದಿಂದ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಈಗ ತಾಲೂಕು ಮಟ್ಟದಿಂದ ನಾವು ಮಕ್ಕಂದೂರು ಕಡೆ ಆಲ್ರೆಡಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇರ್ತವೆ ಅಲ್ಲಿ ನೋಟಿಸ್ಗಳನ್ನ ಕೂಡ ಇಶ್ಯೂ ಮಾಡಿದ್ದೀವಿ. ಜನರು ಇವಾಗ ನಾವು ಪ್ರಕೃತಿ ಯಾವುದೇ ಥರದ ವಿಕೋಪ ಆಗದೇ ಇರತಕ್ಕಂಥ ಅಂಥ ಸಮಯದಲ್ಲಿ ನಮ್ಮ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ತಮ್ಮ ಜನರುಗಳ ಜೊತೆ ಕೋರ್ಡಿನೇಷನ್ ಮತ್ತು ಕಮ್ಯುನಿಕೇಟ್ ಮಾಡ್ಕೊಂಡಿರ್ತೀವಿ. ಜನಗಳು ಯಾವುದೇ ಕಾರಣಕ್ಕೂ ಯಾವುದೇ ಥರದ ಭಯ ಪಡದೆ ಏನೇ ಇದ್ರೂ ಕಂಟ್ರೋಲ್ ರೂಮ್ಗಾಗಲಿ ಇಲ್ಲ ತಮ್ಮ ಹೋಬಳಿ ಮಟ್ಟದ ನೋಡಲ್ ಅಧಿಕಾರಿಗಳಿಗಾಗಲಿ ತಕ್ಷಣ ಏನಾದರೂ ಸಮಸ್ಯೆ ಆದರೆ ಇನ್ಫಾರ್ಮ್ ಮಾಡಿ ತಕ್ಷಣದಲ್ಲೇ ನಾವು ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ.